ಎಲ್ಲಿಂದ ಬಂದದ್ದು? ಮೂಡಿಬಿದಿರೆಯಿಂದ. ಏನಾಗ್ತದೆ? ಒಂದು ಕಾಲು ನನಗೆ ಒಂದು ಸೈಡ್ ನೋವು ಸೈಡ್ ಈಗ ಸಹ ಉಂಟಾ? ಸ್ವಲ್ಪ ಕಾಲಿ ಸೊಂಟದಲ್ಲಿ ಉಂಟು. ಎಲ್ಲಿ? ಸೊಂಟದಲ್ಲಿ ಉಂಟು. ಹೌದು. ಯಾವಾಗಿಂದ ಸ್ಟಾರ್ಟ್ ಆಗಿದೆ ಅದು? ಅದು ಮುಂಚೆ ಇತ್ತು ಯಾವಾಗಲೂ. ಅಲ್ಲಿ ಮುಂಚೆ ಅಂದ್ರೆ ಯಾವಾಗಿಂದ? ಒಂದು ನಾನು ಹರ್ನಿ ಆಪರೇಷನ್ ಆಗಿತ್ತು. ಯಾವ ಆಪರೇಷನ್? ಹರ್ನಿ ಹರ್ನಿದ? ಈಗ ಅದು ಗುಣ ಆಗಿತ್ತು. ನಾನು ಜಾಸ್ತಿ ಎಲ್ಲ ನಿಂತರೆ ಇಲ್ಲ, ಕೈ ಕಾಲು ನೋವಾಗ್ತದೆ. ಮತ್ತೊಂದು ಅಲ್ಲೂ ಯಾವಾಗಲೂ ನೋವು ಶುರು ಆಗುದು. ಅಲ್ಲೂ ನೋವು ಈಗ ಉಂಟ ನೋವು? ಸ್ವಲ್ಪ ಉಂಟು. ಅದು ಹೋಗ್ತದೆ, ಇದು ಹೋಗ್ತದೆ. ಇದು ಆಕ್ಚುಲಿ ಪಾರಂಪರ್ಯ ಶಕ್ತಿ, ಅದು ಬಿಟ್ಟು ಹೋಗ್ತದೆ. ಈಗ ತಂದೆ ದೇವರ ಯೇಸುವಿನ ನಾಮದಲ್ಲಿ ಪವಿತ್ರ ಆತ್ಮನ ಸಹಾಯದೊಂದಿಗೆ ಕರ್ತನಿನ ಪಾದಪೀಠಕ್ಕೆ ಬಂದಿದ್ದೇನೆ. ಸಹೋದರ ಆಂಟನಿ ಅವರ ಆರೋಗ್ಯಕ್ಕಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಸ್ವಾಮಿ ಕರ್ತನೆ, ಬಲ ಭುಜ, ಬಲ ಕೈ, ಬಲ ಸೈಡ್ ಅಲ್ಲಿರುವಂತಹ ನೋವು, ಸೊಂಟದಲ್ಲಿರುವಂತಹ ನೋವೆಲ್ಲ ಬಿಟ್ಟು ಹೋಗಲಿ. ಅವರ ಸೊಂಟವನ್ನು ವರ್ಷಗಳಿಂದ ಬಂಧಿಸಿರುವಂತಹ ನಗಿಟ್ಟು ಬಂಧನ ಬಿಟ್ಟು ಹೋಗಲಿ, ರೋಗ ಬಂಧನ ಬಿಟ್ಟು ಹೋಗಲಿ, ಹರ್ನಿಯದ ಸಮಸ್ಯೆ ಎಲ್ಲ ಬಿಟ್ಟು ಹೋಗಲಿ. ರೈಟ್ ನಾವ್ ಹಲ್ಲಿನ ನೋವು ಬಿಟ್ಟು ಹೋಗಲಿ, ಹಲ್ಲು ಫ್ರೀ ಆಗಲಿ, ಅಲ್ಲೂ ಫ್ರೀ ಆಗಲಿ, ಅಲ್ಲಿನ ನೋವೆಲ್ಲ ಬಿಟ್ಟು ಹೋಗಲಿ. ರೈಟ್ ನಾವು ರೋಗ ಬಂಧನಗಳು ಬಿಟ್ಟು ಹೋಗಲಿ, ರೋಗ ಬಂಧನ ಎಲ್ಲ ಬಿಟ್ಟು ಹೋಗಲಿ. ಫ್ರೀಡಮ್ ರಿಲೀಸ್ ಮಾಡ್ತಾ ಇದ್ದೇನೆ. ಸಹೋದರ ಆಂಟನಿ ಅವರ ಶರೀರ ಪವಿತ್ರಾತ್ಮನ ಗರ್ಭಗುಡಿಯಾಗಿದೆ. ಯಾವ ರೋಗಾತ್ಮ ಇರ್ಲಿಕ್ಕೆ ಅಧಿಕಾರ ಇಲ್ಲ. ಬಿಟ್ಟು ಹೋಗೆಂದು ಅಪ್ಪಣೆ ಕೊಡ್ತಾ ಇದ್ದೇನೆ. ಇನ್ ದ ನೇಮ್ ಆಫ್ ಜೀಸಸ್. ಕೀರ್ತನೆ 91:5-6 ವಚನ ಹೇಳ್ತದೆ, ಈ ಇರುಳಲ್ಲಿ ಸಂಚರಿಸುವ ಯಾವುದಕ್ಕೂ, ಹಗಲಲ್ಲಿ ಆರಿ ಬರೋ ಬಾಣಕ್ಕೂ, ಕತ್ತಲಲ್ಲಿ ಸಂಚರಿಸುವ ವಿಪತ್ತಿಗೂ, ಹಾನಿಕರವಾದ ಮಧ್ಯಾಹ್ನದ ಕೇಡಿಗೂ ಅಂಜ ಕಾರಣವಿಲ್ಲ.